ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು KA20 ಮೋಟರ್ಸ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಮ್ಮ ಬ್ರದರ್ದು 390 ಟೈರ್ ಎರಡು ಚೇಂಜ್ ಮಾಡಲಿಕ್ಕೆ ಅಂತ ಬಂದಿದ್ದೀವಿ ಸಿದ್ದಾಪುರ. ರೇರ್ ಟೈರ್ ಮತ್ತು ಫ್ರಂಟ್ ಟೈರ್ ಎರಡು ಫುಲ್ ಕಂಪ್ಲೀಟ್ ಹೋಗಿದೆ. ರೇರ್ ಟೈರು ಹೋದ ಸಲ ಚೇಂಜ್ ಮಾಡಿರೋದು ಸಿಯಾಟ್ ಅವ್ರದ್ದು 150/60 ಟೈರ್ಸು. ಫ್ರಂಟಲ್ಲಿರೋದು ಅಪೋಲೋದವ್ರದ್ದು ಆಲ್ಫಾ H1 ಸೀರೀಸು. ಅದೆರಡು ಫುಲ್ ಫ್ಲ್ಯಾಟ್ ಆಗಿದೆ ನೋಡಿ. ಬ್ಯಾಕಲ್ಲಿ ಫುಲ್ ಏನೂ ಇಲ್ಲ, ಫುಲ್ ಹೋಗಿದೆ. ಹಾಗೆ ಫ್ರಂಟಲ್ಲಿ ನೋಡಿ, ಫ್ರಂಟಲ್ಲಿ ಸ್ವಲ್ಪ ಗ್ರಿಪ್ಸ್ ಉಂಟು, ಅಷ್ಟೇ ಇದಾಗಿಲ್ಲ. ಅದಕ್ಕೂ ಈ ನನ್ನ ಮಕ್ಕಳು ಒಂದೊಂದಲ್ಲ ಇವಾಗ ನಾವು ರೈಸ್ ಅವರ ಟ್ರ್ಯಾಕ್ಸ್ ಈ ಟೈರ್ನ ಈ ಗಾಡೀಲಿ ಇನ್ಸ್ಟಾಲ್ ಮಾಡ್ತಾಯಿದ್ದೀವಿ. ರೇರ್ದು 150/60 ಹಾಗೆ ಇದು ಫ್ರಂಟ್ಗೆ ಬನ್ನಿ ಚೇಂಜ್ ಮಾಡೋಣ. ಬಟ್ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ, ಯೂಸ್ ಮಾಡಿದರೆ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಿಮಗೆ. ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು ರೈಸ್ ಅವರು ಟೈರ್ಸು. ಇದರಲ್ಲಿ ಇದು ನಮಗೆ ಎಷ್ಟು ಒಂದು 6,000 ಕಿಲೋಮೀಟ್ರ್ ಓಡಿತ್ತು ಚೇಂಜ್ ಮಾಡಿದ ಮೇಲೆ. ಬಟ್ ಇದೆಷ್ಟು ಓಡುತ್ತೆ ಅಂತ ಗೊತ್ತಿಲ್ಲ, ಹೇಳ್ತೀನಿ ಹೆಂಗೆ ಅಂದರೆ ಹಾಕಿ ನೋಡ್ತೀನಿ ಯಾವ ಥರ ಕಂಫರ್ಟ್ ಸಿಗುತ್ತೆ ರೋಡಲ್ಲ ಅಂತ. ಬಟ್ ಆ ರೋಡ್ಗೆ ಇದು ಓಕೆ, ಇಷ್ಟಿದ್ರೂ ಏನು ತೊಂದರೆ ಇಲ್ಲ. ನಮ್ಮ ರೋಡ್ ಗೊತ್ತುಂಟಲ್ಲ, ನಾರ್ಮಲಿ ಈ ಟೈರ್ಸೇ ಕರೆಕ್ಟ್ ಆಗೋದು. ಬನ್ನಿ ಹಾಕೋಣ. ನಮ್ಮ ನೀನೇ ಹೇಳೋದು ಯಾರ, ನಾನೆಂತ ಹೇಳ. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಗಾಯ್ಸ್, ಇದೇ ಥರ ವಿಡಿಯೋ ಚಾನಲಲ್ಲಿ ಬರ್ತಾ ಇರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಚೇಂಜ್ ಮಾಡೋಣ. ಆ್ಯಕ್ಚುಲಿ ಫ್ರಂಟ್ ಟೈರು ಫಸ್ಟ್ ಟೈಮ್ ಚೇಂಜ್ ಮಾಡ್ತಿರೋದು ನಾವು ತಗೊಂಡ್ಮೇಲೆ ಗಾಡಿನ. ಇಲ್ಲಿವರೆಗೂ ಚೇಂಜ್ ಮಾಡಿಲ್ಲ. ಅಪೋಲೋದವ್ರ ಟೈರ್ ಇದ್ದಿದ್ದು ತುಂಬ ಒಳ್ಳೆ ಇದ್ದಿತ್ತು ಗಾಯ್ಸ್. ಇವಾಗಲೂ ಸ್ವಲ್ಪ ಲೈಟಾಗಿ ಗ್ರಿಪ್ ಇದೆ, ಬಟ್ ಚೇಂಜ್ ಮಾಡ್ತಾಯಿದ್ದೀವಿ ಎಲ್ಲದು ಒಟ್ಟೆ. ಗಾಯ್ಸ್, ಇದು ಟೈರ್ಸ್ ಇದಾವಲ್ಲ, ಓಲ್ಡ್ ಟೈರು ನನ್ನ ಗಾಡಿಯಲ್ಲಿ ಇವಾಗ ಏನಿದೆ ಅದೇ ಟೈಮಲ್ಲಿ ಇವನ ಗಾಡಿಗೂ ಟೈರ್ ಚೇಂಜ್ ಮಾಡಿದ್ದು KTMಲ್ಲೂ. ನನ್ನ ಗಾಡಿಗೆ ಚೇಂಜ್ ಮಾಡಿ ಆಲ್ಮೋಸ್ಟ್ ಇವಾಗ ಒಂದು 6,000 ಕಿಲೋಮೀಟ್ರ್ ರನ್ ಆಗಿದೆ. ಬಟ್ ಇವನ ಗಾಡಿ ಜಾಸ್ತಿ ಓಡಲ್ಲ, ಮನೇಲೇ ಇರುತ್ತಲ್ಲ. ಒಂದು 4,000 ಸಮಥಿಂಗ್ ಓಡಿದೆ ಅಂತ ಹೇಳ್ತಾವನಪ್ಪ. 4,000ಕ್ಕೆ ಏನೂ ಇಲ್ಲ ಗಾಯ್ಸ್, ಫುಲ್ಲು ಕಿತ್ಕೊಂಡು ಹೋಗಿದೆ ಹಿಂಬದಿ ಟೈರು. ನಂದು ಸ್ಟಿಲ್ ಒಂದು 50% ಮೋಸ್ಟ್ಲಿ ಹಾಗೆ ಇದೆ ನನ್ನ ಗಾಡಿ ಟೈರು. ನಾನೇ ಜಾಸ್ತಿ ತಿರುಗಿದ್ದು, ಅಂದರೆ ನಮ್ಮ ರೋಡಿಗೆ ಈ ಟೈರ್ಸು ಆಗೋದಿಲ್ಲ, ಸ್ವಲ್ಪ ಹಾರ್ಡ್ ಇರೋದೇ ಬೆಸ್ಟ್ ಅಂತ. ಫೈನಲಿ ಟೈರ್ ಹಾಕ್ಕೊಂಡಾಯಿತು ನೋಡಿ. ಫ್ರಂಟು ಹಾಗೆ ಬ್ಯಾಕು ಎರಡೂ ಆಯಿತು. ಹೊರಗಡೆ ಹಾಕಿರೋದು ಇದಕ್ಕೆ ಎಲ್ಲಂಕಿ ಕರೆಕ್ಟಾಗಿ ಕೂರ್ತಾ ಇಲ್ಲ ಇತ್ತು, ಅಂದರೆ ಯಾರೋ ಗೊತ್ತಿಲ್ಲದವರು ಹಾಕಿ ಹೊಡೆದಿರೋದು. ಅದು ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಅದೇ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದು. ಬಟ್ ಅಂದರೆ ಗೊತ್ತಿರೋರ ಹತ್ರ ಕೊಟ್ಟರೆ ಕ್ಲೀನಾಗಿ ಟೈರ್ ಹಾಕಿ ಕೊಡ್ತಾರೆ. ನೀವು ಗೊತ್ತಿಲ್ಲದವ್ರ ಹತ್ರ ಕೊಟ್ಟರೆ ಎಲ್ಲ ಹಾಳು ಮಾಡಿಕೊಡ್ತಾರೆ ಅಷ್ಟೇ. ನಮ್ಮ ರೈಸ್ ಅವರ ಟೈರ್ಸು ನೋಡ್ತೀನಿ ಯಾವ ಥರ ಆಗುತ್ತೆ ಅಂತ. ಗೊತ್ತಿಲ್ಲ ನನಗೆ ಯಾವ ಥರ ಇರುತ್ತೆ ಅಂತ. ಹಾಕ್ಕೊಟ್ಟವ್ರು ಇವರೇ. ನೀವೆಲ್ಲಾದರೂ ಸಿದ್ದಾಪುರದಲ್ಲಿ ಟೈರ್ಸ್ ಹಾಕಬೇಕಂದ್ರೆ ಇಲ್ಲೇ ಬನ್ನಿ, ನಿಯಾ ಟೈರ್ಸ್ ಆ್ಯಂಡ್ ವೀಲ್ಸ್ ಅಲೈನ್ಮೆಂಟು ಹಾಕ್ಕೊಡ್ತಾರೆ. ಹಾಗೆ ಟೈರೆಲ್ಲ ಹೊರಗಡೆ ತಂದರೂ ಅಷ್ಟೇ ಇಲ್ಲೇ ತಂದು ಕೊಡಿ, ಇವ್ರು ಹಾಕ್ಕೊಡ್ತಾರೆ ಕ್ಲೀನಾಗಿ. ಅಂದರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅದು, ಕ್ಲೀನಾಗಿ ಮಾಡಿಕೊಡ್ತಾರೆ. ಅದಕ್ಕೋಸ್ಕರ ಸ್ಪಾನ್ಸರ್ಡ್ ವೀಡಿಯೋ ಅಲ್ಲ ಗಾಯ್ಸು, ವಿಷಯ ಹೇಳ್ತಿರೋದು ಅಷ್ಟೇ. ಕೆಲಸ ಕ್ಲೀನಾದರೆ ಮಾತ್ರ ಯಾವುದಾದ್ರು ಪರ್ಫೆಕ್ಟ್ ಆಗೋದು. ಒಟ್ಟು ಹಾಕ್ಕೊಟ್ರೆ ಏನಿಲ್ಲ. ಆಮೇಲೆ ಇವಾಗ ಓಡಿಸಿ ನೋಡೋಣ ಗಾಯ್ಸ್. ಟೈರ್ ಓಕೆ ಗಾಯ್ಸ್, ಸ್ವಲ್ಪ ಅಂದರೆ ಇದಿದೆ, ಒಳ್ಳೆ ಗ್ರಿಪ್ ಇದೆ. ಟ್ರ್ಯಾಕಲ್ಲಿ ಮತ್ತೊಂದು ಉಂಟು, ಯಾವುದು ರೇಡಿಯಲಲ್ಲಿ ಮತ್ತೊಂದು 6,500 ಯಾವುದೋ ಉಂಟು. ಬಟ್ ಇದು ಸ್ವಲ್ಪ ಕಮ್ಮಿ. ಇದು ಫ್ರಂಟು ಮತ್ತು ಬ್ಯಾಕ್ ಎರಡು ಸೇರಿ ನಮಗಾಗಿರೋದು 6,500. ಬಟ್ ಟೈರ್ಸ್ ಮಾತ್ರ ಸಾಕಾಗಿದೆ, ಗ್ರಿಪ್ಸ್ ಎಲ್ಲ ಒಳ್ಳೆ ಇದೆ. ನಮ್ಮ ರೋಡಿಗೆ ಇದೆ ಬೆಸ್ಟ್, ಯಾಕಂದರೆ ಮತ್ತು ಅಲ್ಲಿ ಜಾಸ್ತಿ ಸ್ಮೂತ್ ಟೈರ್ ಹಾಕಿದ್ರೆ ಉಳಿಯಲ್ಲ, ಫುಲ್ ಹಾಳಾಗ್ಬೇಡ. ಗೊತ್ತುಂಟಲ್ಲ, ಹಳೆ ಟೈರ್ 4,000 ಸಮಥಿಂಗ್ ಓಡಿದ್ದು ಅಷ್ಟೇ ಅಂತ. ಅದು ಅಷ್ಟೆಲ್ಲ ಓಡಿದ್ರೆ ಏನು ಪೂರೈಸುತ್ತೆ ಗಾಡಿ? ಇಷ್ಟೊಂದು ಗಾಡಿ ಮೇಂಟೈನ್ ಮಾಡಲಿಕ್ಕಾಗುತ್ತೆ. ನಾರ್ಮಲಿ ಇದನ್ನೀಗ ತೆಗಿದೆ 1-2 ವೀಕ್ ಜಾಸ್ತಿ ಆಯಿತು. ಈ ಗಾಡಿನ ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ ಗಾಯ್ಸ್ ಇದನ್ನು. ಅದಕ್ಕೋಸ್ಕರ ಈ ಟೈರ್ ಹಾಕಿರೋದು. ಒಳ್ಳೆ ಉಂಟು ಟೈರ್ಸ್, ಹೆಂಗಿದ್ರು ಒಳ್ಳೆ ಇರ್ತಾರೆ. ರೈಸರ್ ಟೈರು ಆಲ್ಮೋಸ್ಟ್ ಎಲ್ಲೂ ಕಂಪ್ಲೇಂಟ್ ಇಲ್ಲ, ಒಳ್ಳೆ ಇದೆ. ಫಸ್ಟಿಗೆ ನಮ್ಮ ಹತ್ರ ಗಾಡಿಯನ್ನು ನಾವು ತಗೊಳ್ಳುವಾಗ ಇದ್ದಿರೋದು ಇದು ಅಪೋಲೋ ಆಲ್ಫಾ H1 ಇದ್ದಿತ್ತು. ಅದು ಒಳ್ಳೆ ಇದ್ದಿತ್ತು ಗಾಯ್ಸ್, ಒಳ್ಳೆ ಟೈರ್ಸು. ಬಟ್ ಅದಾದಮೇಲೆ ಬ್ಯಾಕಿಗೆ ಸಿಯಾಟ್ ಹಾಕಿರೋದು, ಅದು ಮಾತ್ರ ಏನೂ ಇರಲಿಲ್ಲ. ಅದಕ್ಕೋಸ್ಕರ ಈ ಟೈರ್ ಅಂದರೆ ಒಂದು ಸಲ ಟೆಸ್ಟ್ ಮಾಡಿ ನೋಡೋಣ ಯಾವುದು ಹೆಂಗೆ ಬರುತ್ತೆ ಅಂತ. ಇಷ್ಟ ಗಾಯ್ಸ್ ಆ ವಿಡಿಯೋ.
ಟೈರ್ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಪರ್ಚೇಸ್ ಮಾಡಿ. ನಿಮ್ಮ ಅಪ್ಪ ಕೊಡ್ತಾನೆ. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಣ್ಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ಟಾಟಾ ಬಾಯ್ ಬಾಯ್.